ನಮಸ್ತೆ ಎಲ್ಲರಿಗೂ. ಇವತ್ತು ಗಾರ್ಡನಲ್ಲಿ ರಾಯಚೂರವ್ರು ಕಳಿಸಿರೋದು, ಅವತ್ತಿಟ್ಟಿರೋದು, ಆಮೇಲೆ ಅದಾದಮೇಲೆ ಒಂದು ವಾರಕ್ಕೆ ಯಾವ ಥರ ಇದೆ ಅಂತ ಎಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ. ಕಟಿಂಗ್ಸ್ ಕಳಿಸಿದ್ರಲ್ಲ ಅವರು, ಆ ಕಟಿಂಗ್ಸು ಆಮೇಲೆ ಅವನ್ನೆಲ್ಲ ಇಟ್ಟಿರೋದು ಈ ವಿಡಿಯೋದಲ್ಲಿ ನೋಡಿಸಿ, ಅದಾದಮೇಲೆ ಒಂದು ವಾರದಲ್ಲೂ ಯಾವ ಥರ ಇದೆ ಅನ್ನೋದು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಇವಾಗ ದಾಸವಾಳ ಅರಳ್ತಾ ಇದೆಯಲ್ಲ, ಮಳೆ ಬರೋದಕ್ಕೂ ಆಮೇಲೆ ನಮ್ಮ ಹ್ಯಾಪಿ ಸ್ವಲ್ಪ ಹೊತ್ತು ಮೇಲೆ ಸಾಯಂಕಾಲದವರೆಗೂ ಇರುತ್ತೆ ಒಂದೊಂದು ದಿನ. ಅದರಿಂದ ಸ್ವಲ್ಪ ದಾಸವಾಳನೂ ನಮಗೆ ಇವಾಗ ಸಿಗ್ತೈತೆ. ಅದಕ್ಕೆ ಬೆಳಗ್ಗೆ ಅರಳಿರೋ ದಾಸವಾಳ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನೂ ಎಷ್ಟೋ ಕಲರ್ ಇದ್ದಾವೆ, ಅವು ಇನ್ನೂ ಅರಳಿಲ್ಲ ಯಾವುವು. ಇವಾಗ ಸದ್ಯಕ್ಕೆ ನಾಟಿವು ಪಿಂಕು, ರೆಡ್ಡು, ವೈಟು, ಆಮೇಲೆ ಡಬಲ್ ಪೆಟಲ್ದೊಂದು ಇವಾಗ ತೋರಿಸಿದ್ನಲ್ಲ ಅದು ಅರಳುತ್ತಾ ಇದೆ. ಆಮೇಲೆ ಇದು ಅಷ್ಟೇ ತುಂಬ ದಪ್ಪಗೆ ಡಾರ್ಕ್ ಮೆರೂನಲ್ಲಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಈ ಕಡೆ ಇದೆ. ಇದು 2 ಗಿಡ ಇದೆ. ನಾನು ಸಾಮಾನ್ಯ ಎಲ್ಲ 2 ಗಿಡ ಮಾಡ್ಕೊಂಡಿರ್ತೀನಿ, ಯಾಕೆಂದರೆ ಈ ಸರಿ ನಾನು ಒಂದೊಂದು ಗಿಡ ಇರೋದೇ ಕಳ್ಕೊಂಡಿದ್ದೀನಿ ಜಾಸ್ತಿ. ಅದಕ್ಕೆ ನಾನು ಸಾಮಾನ್ಯ 2 ಗಿಡ ಮಾಡ್ಕೊಂಬಿಟ್ರೆ ವಾಸಿ. ಇವಾಗ ಬೇಜಾರಾಗುತ್ತೆ ಗಿಡಗಳು ಮಾಡ್ಕೋಬೇಕಾಯ್ತು ಅಂತ. ನೋಡಿ, ಇದು ದೇವಗಣಿಗೆ ರೆಡ್ಡು ಅಥವಾ ಪಿಂಕುನು ಅದನ್ನು ಕಳಿಸಿದ್ರು ಕಟಿಂಗು. ಅದನ್ನು ಇಟ್ಟಿದ್ದೀನಿ, ರಾಯಚೂರವ್ರು ಕಳಿಸಿದ ಕಟಿಂಗ್ಗೆ. ಆದರೆ ಅದು ಎಲೆಗಳು ಉದುರುತ್ತೆ ನಿಧಾನವಾಗಿ. ಆಮೇಲೆ ಅಲ್ಲಿ ರುದ್ರಾಕ್ಷಿ ಪಿಂಕು, ಆಮೇಲೆ ಇದೇನೋ ಕನಕಾಂಬ್ರ ಗ್ರೀನು ಅಂತ ಹೇಳಿದ್ರು. ಅವೆಲ್ಲ ಅವ್ರು ಏನೇನು ಕಟಿಂಗ್ ಕಳಿಸಿದ್ರೋ ಎಲ್ಲ ಇಟ್ಟಿದ್ದೀನಿ. ಅವೆಲ್ಲ ಇಟ್ಟು ಆಮೇಲೆ ಎಲ್ಲೆಲ್ಲಿರೋದೆಲ್ಲ ತಂದು ಪಿಲ್ಲರ್ ಮೇಲೆ ಇದಿತ್ತಲ್ಲ ಸ್ಟ್ರಾಬೆರಿ ಗಿಡಗಳೆಲ್ಲ ತೆಗೆದ್ಬಿಟ್ಟು ಅವ್ರಿಗೆ ಕಳಿಸಿರೋ ಗಿಡಗಳೆಲ್ಲ ಇಲ್ಲೇ ಇರಲಿ, ಗೊತ್ತಾಗುತ್ತೆ ಅಂತ ಹೇಳಿ ಇಲ್ಲಿ ಇಟ್ಟಿದ್ದೀನಿ. ಟೇಬಲ್ ರೋಜು ಈ ಕಲರೆಲ್ಲ ಇರಲಿಲ್ಲ, ವೈಟ್ ಒಂದು ಬಿಟ್ಟು ಅದನ್ನು ಕಳಿಸಿದ್ದಾರೆ. ಆಮೇಲೆ ಇದು ಒಂದು ಇದೇನು ಅಮರ್ ಲಿಲ್ಲಿ ಅಂತ ವರ್ಷಕ್ಕೊಂದು ಸರಿ ಬಿಡುತ್ತಲ್ಲ, ಅದು ಸ್ವಲ್ಪ ವೈಟು ಪಿಂಕು ಮಿಕ್ಸ್ ಇರೋದು ಕಳಿಸಿದ್ದಾರೆ. ಆಮೇಲೆ ಇದೂ ಅಷ್ಟೇ, ಇದು ಜಾಸ್ತಿ ದೊಡ್ಡದು. ಇದು ಮಾರ್ನಿಂಗ್ ಗ್ಲೋರಿ ಪಿಂಕ್ ದೊಡ್ಡದಾಗಿ ಬಿಡುತ್ತೆ. ಅದನ್ನು ಬೀಜ ಅವರೇ ಕಳಿಸಿದ್ದೀನಿ ಮೊದಲು. ಅದಲ್ಲದೆ ಇವು ಹೊಸ ಗಿಡಗಳು ನಾನು ಇಟ್ಟಿರೋದು ಇವಾಗ ಬೀಜ ಹಾಕಿ, ಅವು ಇವಾಗ ಹೂವು ಬಿಡ್ತಾ ಇದ್ದಾವೆ. ಈ ಡಬಲ್ ಪೆಟಲ್ ತೋರಿಸಿದಕ್ಕೆ ಬೀಜ ಕಳಿಸಿ ಅಂತಿದ್ರೆ ದಯವಿಟ್ಟು ಬೀಜ ಕೇಳಬೇಡಿ. ಇನ್ನೂ ಇವಾಗ ಗಿಡಗಳು ಹೂವು ಆಗ್ತಾಯಿದೆ. ನಾನು ಬೀಜ ತಕ್ಷಣಕ್ಕೆ ಬಿಡಲ್ಲ, ಸ್ವಲ್ಪ ಗಿಡ ಹಳೇದಾದ್ಮೇಲೆ ಬೀಜಕ್ಕೆ ಬಿಟ್ಕೊಳ್ಳೋದು. ಹೊಸ ಗಿಡದಲ್ಲಿ ಬೀಜಕ್ಕೆ ಬಿಟ್ಕೊಂಡ್ರೆ ಗಿಡ ಡಲ್ ಆಗುತ್ತೆ. ಆಮೇಲೆ ಇದು ನಾನು ರೋಸ್ಮೆರಿ ಅವೆಲ್ಲ ಕಟಿಂಗ್ ಇಟ್ಟಿದ್ದು ತೋರಿಸಿದ್ದು, ಕಟಿಂಗ್ ಈಸಿಯಾಗಿ ಬೆಳೆಸ್ಬೋದು ಅಂತ. ಆವಾಗಿಟ್ಟಿದ್ದು ಕಟಿಂಗ್ ನೋಡಿ, ಇವೆಲ್ಲ ಸೆಟ್ಟಾಗಿದ್ದಾವೆ. ಇದು ದುಂಡ್ಮಲ್ಗೆ ಕಟಿಂಗು, ಅದು ಮೊದಲು ತೋರಿಸಿದ್ದು, ಅದು ಚೆನ್ನಾಗಿ ಸೆಟ್ಟಾಗಿದೆ. ಇಲ್ಲೂ ಯಾರೋ ಬೇರೆಯವರು ಕಟಿಂಗ್ ತಂದುಕೊಟ್ಟಿದ್ರು, ಅಲ್ಲಿ ಇಟ್ಟಿದ್ದೀನಿ. ಆದರೆ ಅದು ಎಲೆ ಬಂದಿಲ್ಲ, ಆದರೆ ಮೊಗ್ಗಾಗ್ತಾಯಿದೆ. ನೋಡಬೇಕು, ಬೇರೆಲ್ಲ ಬಿಟ್ಕೊಂಡ್ಮೇಲೆ ಎಲೆ ಬರೋದು. ರೋಸ್ಮೆರಿನೂ ಅಷ್ಟೇ ಕಟಿಂಗ್ ಇಟ್ಟಿರೋದು ಸೆಟ್ಟಾಗಿದ್ದಾವೆ ಅವು. ಇದು ಮಲ್ಲಿಗೆ ಗಿಡ ಕಟಿಂಗಲ್ಲಿ ಜಾಸ್ತಿ ಎಲೆ ಬರದೇ ಇದ್ರೂ ಒಂದು ಹೂವು ಮೊಗ್ಗಾಗಿದ್ದಾವೆ ನೋಡಿ. ಆ ಥರ ಇವಾಗ ಮಳೆಗಾಲದಾಗ ಈ ಥರ ಕಟಿಂಗ್ಗಳು ನಾನು ಎಷ್ಟು ಚಿಕ್ಕ ಕಟಿಂಗ್ ಇಟ್ಟಿದ್ದೀನಿ, ನಿಮಗೆ ನೋಡಿದ್ರೂ ಗೊತ್ತಾಗುತ್ತೆ ವಿಡಿಯೋದಲ್ಲಿ. ಆ ಥರ ಇಟ್ಟರೆ ಬಂದುಬಿಡ್ತವೆ. ಮಳೆಗಾಲದಲ್ಲಿ ನಾವು ಅದ್ರ ಮಣ್ಣು ಒಣಗ್ದಂಗೆ ನೋಡ್ಕೊಳ್ಳೋ ಅವಶ್ಯಕತೆಯೇ ಇರಲ್ಲ. ಆಮೇಲೆ ಸ್ಟ್ರಾಬೆರಿ ಎಲ್ಲ ಅಲ್ಲಿ ಇತ್ತಲ್ವ ಪಿಲ್ಲರ್ ಮೇಲೆ, ಅವನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಇಲ್ಲಿಟ್ಟಿದ್ದೀನಿ ನಾನು. ಸ್ವಲ್ಪ ಇವಾಗ ಬಿಸಿಲು ಕಮ್ಮಿ, ಮಳೆನೇ ಜಾಸ್ತಿ ಇರುತ್ತಲ್ಲ, ಸ್ವಲ್ಪ ಬಿಸಿಲು ಬೀಳಲಿ ಅಂತೇಳ್ಬಿಟ್ಟು ಈ ಕಡೆ ಇಟ್ಟಿದ್ದೀನಿ. ಅವು ಸ್ವಲ್ಪ ಸೆಟ್ ಆಗ್ತಾಯಿದ್ದಾವೆ. ರೈನ್ ಲಿಲ್ಲಿ ಅಂತೂ ಮಳೆ ಬಂದಾಗ ಚಿಗುರ್ತಾನೇ ಇರ್ತವೆ. ಯಾಕೆಂದರೆ 2 ದಿನಕ್ಕೆ 3 ದಿನಕ್ಕೆ ಸ್ವಲ್ಪನಾದರೂ ಮಳೆ ಬರುತ್ತಲ್ವ, ಆ ಮಳೆ ಬಂದರೆ ಸ್ವಲ್ಪ ಬಂದರೂ ಸಾಕು ಇವಕ್ಕೆ, ಅವು ಚಿಗುರ್ತಾ ಇದೆ. ಇದನ್ನು ಸ್ವಲ್ಪ ಇನ್ನೊಬ್ಬರು ಕೊಟ್ಟಿದ್ದರು, ಡಬಲ್ ಕಲರ್ ಅಂತ. ಅದೇ ಯಾವುದ್ರಲ್ಲಿ ಇಟ್ಟಿದ್ದೀನೋ ಅದು ಹೂವು ಬಿಡೋವರೆಗೂ ಗೊತ್ತಾಗಲ್ಲ ನನಗೆ. ಇದು ಪಿಂಕು ಸಣ್ಣದಾಗಿ ಹೂವು ಬಿಡುತ್ತಲ್ಲ, ಇದರಲ್ಲೂ ಬೀಜ ಆಗುತ್ತೆ. ನೋಡ್ಕೊಂಡು ಬೀಜ ತೆಗಿಬೋದು. ತುಂಬ ಚಿಕ್ಕ ಬೀಜ ಇದು. ನಾನು ಇವತ್ತೇ ನೋಡಿದ್ದು ಬೀಜ, ಏನೋ ಅದರಲ್ಲೇ ಹಾಕಿದೆ ನಾನು. ಅಂದರೆ ತುಂಬ ಚಿಕ್ಕದಾಗಿ ಹೂವು ಬಿಡುತ್ತೆ, ಜಾಸ್ತಿ ಬಿಡುತ್ತೆ. ಅವು 2 ಪಾಟಲ್ಲಿ ಇಟ್ಕೊಂಡಿದ್ದೀನಿ ನಾನು. ಯೆಲ್ಲೋ ಕಲರು ಬೀಜ ಆಗುತ್ತೆ. ಆಮೇಲೆ ವೈಟು ಪಿಂಕ್ ಆಗೋಲ್ಲ, ದೊಡ್ಡದು ವೈಟು ಪಿಂಕ್ ಆಗೋಲ್ಲ ನೋಡಿ. ಯೆಲ್ಲೋ ಕಲರು ಈ ಥರ ಬೀಜ ಇರುತ್ತೆ. ಇದು ಹಸಿದಿನೇ ಕಿತ್ತಿದ್ದೀನಿ, ಆದರೂ ಬೀಜ ಎಷ್ಟಿದೆ ಅಂತ ನೋಡಿ. ಆಗಲೇ ಆಲ್ಮೋಸ್ಟ್ ಅದರಲ್ಲಿ ಒಣಗಿ ಕಪ್ಪಗಾಗ್ಬಿಟ್ಟಿದ್ದಾವೆ. ಈ ಥರ ಇದ್ದಾಗಲೂ ಹಾಕ್ಬಿಟ್ರೂ ಅವು ಬಂದುಬಿಡ್ತವೆ ಗಿಡ. ಅಂದರೆ ಇವಾಗ ಬೀಜದಿಂದ ಹಾಕಿರೋವು ಈ ವರ್ಷ ಹೂವು ಬಿಡಲ್ಲ, ಬರೋ ವರ್ಷಕ್ಕೆ ಹೂವು ಬಿಡುತ್ತೆ. ಸ್ವಲ್ಪ ಗೆಡ್ಡೆ ಒಳಗಡೆ ಬೆಳೆದು ಅವು ಮೆಚೂರಿ ಬಂದಾಗ ಹೂವು ಬಿಡುತ್ತೆ. ಬೀಜ ಹಾಕಿ ನಮಗೆ ಹೂವು ಬಂದಿಲ್ಲ ಅಂತ ಅನ್ಕೋಬೇಡಿ. ಈ ವರ್ಷ ಬಿಟ್ಟರೆ ಮುಂದಿನ ವರ್ಷಕ್ಕೆ ಬರ್ತವೆ ಅವು. ಯೆಲ್ಲೋದಲ್ಲಿ ಲೈಟ್ ಚಿಕ್ಕ ಪಿಂಕ್ ಕಲರ್ ಹೂವು ಬಿಡೋದ್ರಲ್ಲಿ ರೈನ್ ಲಿಲ್ಲಿಲಿ ಬೀಜ ಬರುತ್ತೆ. ಇನ್ನೆಲ್ಲದರಲ್ಲೂ ಗೆಡ್ಡೆಗಳಿರುತ್ತೆ. ಗೆಡ್ಡೆ ಈ ವರ್ಷ ಇಟ್ಟಿರೋ ಬರೋ ವರ್ಷಕ್ಕೆ ಬೇಕಾದಷ್ಟು ಆಗಿರ್ತವೆ. ಅವನ್ನು ನೀವು ತೆಗೆದಾಗ
ಬೇರೆಯವ್ರಿಗೂ ಕೊಡ್ಬೋದು ಅಥವಾ ಬೇರೆ ಜಾಸ್ತಿ ಇಟ್ಕೊಳ್ಳಬೋದು, ಆ ಥರ ಮಾಡ್ಬೋದು. ನೋಡಿ ಈ ಥರ ಒಂದೇ ಹೂವಿನಾಗೆ ಇಷ್ಟೊಂದು ಬೀಜ ಇದೆ. ಇದು ಯೆಲ್ಲೋ ಕಲರ್ದು ಚಪ್ಪಟೆ ಆಗಿರುತ್ತೆ, ತೆಳುವಾಗಿ. ಅದು ಎಲ್ಲನ ಸುಮ್ಮನೆ ನೀವು ಮಣ್ಣು ತೋಡಿ ಹಾಕೋದು ಬೇಡ, ಸುಮ್ಮನೆ ಹಿಂಗೆ ಪಾಟಲ್ಲಿ ಉದುರಿಸ್ಬಿಟ್ರೆ ಸಾಕು. ಅವು ಅಲ್ಲೇ ಬೆಳೆದು ಸಸಿಯಾಗಿ ಗೆಡ್ಡೆ ಬರ್ತವೆ. ಇವು ಗೆಡ್ಡೆಯಿಂದನೂ ಬರ್ತವೆ. ಅದಾದಮೇಲೆ ಸ್ವಲ್ಪ ಹಾರ್ವೆಸ್ಟ್ ಮಾಡ್ತೀನಿ ಬೆಂಡೆಕಾಯಿ ಯಾವಾಗ ಸರಿಯಾಗಿ ಸೈಜ್ ಬಂದ ತಕ್ಷಣ ನಾವು ಹಾರ್ವೆಸ್ಟ್ ಮಾಡಬೇಕು. ಒಂದಿನ ಬಿಟ್ರೂ ಅದು ಬೀಜ ಆಗ್ಬಿಡುತ್ತೆ, ಮತ್ತು ತಿನ್ನೋಕ್ಕೆ ಬರೋದೇ ಇಲ್ಲ. ಅದೇ ಥರ ಒಂದು ನನಗೆ ದೊಡ್ಡ ಗಿಡದಲ್ಲಿ ಗ್ರೋ ಬ್ಯಾಗ್ ಹಾಕಿರೋದ್ರಲ್ಲಿ ಮೇಲ್ಗಡೆ ಬೆಂಡೆಕಾಯಿ ಬಿಟ್ಟಿದ್ದೀನಿ, ಅದು ನೋಡಿಲ್ಲ ನಾನು, ಬಲ್ತ್ಬಿಟ್ಟಿದೆ ಗಿಡದಲ್ಲಿ. ಅದನ್ನು ಹಂಗೆ ಬೀಜಕ್ಕೆ ಬಿಟ್ಟಿದ್ದೀನಿ, ಹೆಂಗೋ ಹೆಲ್ದಿಯಾಗಿದೆಯಲ್ಲ ಅಂತ. ನೋಡಿ ಇದು ಸ್ವಲ್ಪ ಗಟ್ಟಿ ಇದೆ, ಬರಲಿಲ್ಲ ಅಂಥವೆಲ್ಲ ನೀವು ಕತ್ರಿಲಿ ಕಟ್ ಮಾಡ್ಕೊಳ್ಳಿ. ಒಂದೊಂದು ಈ ಥರ ಮುರಿದ ತಕ್ಷಣ ಬರುತ್ತೆ. ನಾರು ಜಾಸ್ತಿ ಇದ್ದರೆ ಬೇಗ ಬರಲ್ಲ, ಒಂದೆರಡು ಸುತ್ತು ತಿರುಗಿಸಿ ಇದು ಮಾಡಬೇಕು. ನೋಡಿ ಇದು ನಾನು ಆವಾಗ ಒಂದು ಸರಿ ತೋರಿಸಿದ್ದೀನಿ, ನೆಕ್ಸ್ಟು ಅದನ್ನು ನಾನು ಗಮನಿಸಿಲ್ಲ. ಅದು ಇವಾಗ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ, ಅದು ದಪ್ಪನೂ ಆಗಿದೆ. ಬೀಜಕ್ಕೆ ಬಿಟ್ಟಿದ್ದೀನಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ನೋಡಿ ಒಂದು ದಿನಕ್ಕೆ ಇಷ್ಟು ಸಿಗುತ್ತೆ. ದಿನ ಇಷ್ಟು 2 ದಿನಕ್ಕೆ ಇಷ್ಟು ಸಿಕ್ಕರೂ ನಮಗೊಂದು ವಾರಕ್ಕೆ ನಮಗೆ ಪಲ್ಯ ಸಾಂಬಾರು ಮಾಡೋಷ್ಟು ಬೆಂಡೆಕಾಯಿ ಬರುತ್ತೆ. ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಬಂತು ಅಂತ ವಾರಕ್ಕೆ. ಇವಾಗ ನಾನು ಬದನೆಕಾಯಿನೂ ಸ್ವಲ್ಪ ಯಾವ್ದ್ಯಾವ್ದು ದೊಡ್ಡದಾಗಿದೆಯೋ ಕೀಳ್ತೀನಿ. ಇದು ಬೀಜಕ್ಕೆ ಬಿಟ್ಟಿರೋದು ಯೆಲ್ಲೋ ಕಲರ್ ಆಗ್ತಾಯಿದೆ. ಎಲ್ಲೋ ಫುಲ್ಲು ಆದಮೇಲೆ ನಾನು ಅದನ್ನು ಕಟ್ ಮಾಡಿ ಸ್ವಲ್ಪ ಒಣಗಿಸ್ಬಿಟ್ಟು ಬೀಜ ಮಾಡಿ ಹೆಸರು ಬರೆದು ಇಟ್ಕೊಂಡ್ರೆ ಸರಿ ಹೋಗುತ್ತೆ. ಬದನೆಕಾಯಿನೂ ಅಷ್ಟೇ ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ ನೋಡಿ ಈ ವರ್ಷ. ಆದರೆ ಸ್ವಲ್ಪ ಯಾಕೋ ಅದ್ರ ಬದನೆಕಾಯಿ ಶೇಪ್ಗಳು ಸರಿ ಇಲ್ಲ. ಅದಕ್ಕೊಂದು ಸ್ವಲ್ಪ ಹಿಂಗಿನ ನೀರು ಹಾಕ್ಕೋಬೇಕು ನಾನು. ಹಿಂಗು ರಾತ್ರಿ ಹೊತ್ತು ನೀರು ಬಿಸಿ ಮಾಡಿಬಿಟ್ಟು ಹಿಂಗಾಗಿ ಕರಗಿಸಿಟ್ಕೊಂಡ್ರೆ ಬೆಳಗ್ಗೆ ಬುಡದಲ್ಲಿ ಹಾಕಿದ್ರೆ ಸರಿ ಹೋಗುತ್ತೆ. ನಾನು ಆ ಥರ ಮಾಡ್ಕೋಬೇಕು. ಒಂದಿನ ಎಲ್ಲ ಮಳೆ ಬಂದಿರುತ್ತೆ, ಅದು ಹಂಗೆ ಮಾಡೋದು ಬಿಟ್ಟಿದ್ದೀನಿ. ಇವಾಗ ಯಾವ್ಯಾವ ಚೆನ್ನಾಗಿದ್ದಾವೋ ಬದನೆಕಾಯಿ ನಾನು ಹಾರ್ವೆಸ್ಟ್ ಮಾಡ್ತಿದ್ದೀನಿ. ನೋಡಿ ಆ ಥರ ಬೊಗ್ಗಬಾರ್ದು, ಸ್ಟ್ರೈಟಿಗಿರ್ಬೇಕು ಬದನೆಕಾಯಿ. ಸ್ವಲ್ಪ ಬೊಗ್ಗಿದ್ದಾವೆ ಅಂದರೆ ಮಣ್ಣೊಳಗೆ ಏನಾದ್ರು ಫಂಗಸ್ ಅಥವಾ ಹುಳನೋ ಇರ್ಬೋದು. ಬದನೆ ಗಿಡದಲ್ಲಿ ಬರ್ತವೆ, ಅದನ್ನು ಹಿಂಗಿನ ನೀರು ಹಾಕಬೇಕು. ಆ ಹಿಂಗಿನ ನೀರು ಹೆಂಗೆ ಹಾಕೋದು ಅಂತ ತೋರಿಸಿ ಅಂದರೆ ನಾನು ಹಾಕೋವಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ಇಷ್ಟು ಬೆಂಡೆಕಾಯಿ, ಒಂದಿನದ ತರಕಾರಿ ನೋಡಿ. ಎಷ್ಟು ಬದನೆಕಾಯಿ, ಇದು ಬೆಂಡೆಕಾಯಿ ಸಿಕ್ತು. ಮನೇಲಿ ಒಂದು ಸ್ವಲ್ಪ ಇದ್ದಾವೆ, ತೋರಿಸ್ತೀನಿ. ಆಮೇಲೆ ಇವಾಗ ನೋಡ್ಸಿದ್ನಲ್ಲ ಪೂಜೆಗೆ ಅವತ್ತಿನ ದಿನ, ಅವನ್ನೆಲ್ಲ ಹೂವು ನಾನು ಹಾರ್ವೆಸ್ಟ್ ಮಾಡಿ ಪೂಜೆಗೆ ತೊಗೊಂಡಿದ್ದೀನಿ. ಇಲ್ಲಿಗೆ ಒಂದು ವಿಡಿಯೋ ಆಗೋಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ವಾರ 10 ದಿನ ಆದಮೇಲೆ ತೋರಿಸ್ತಾಯಿದ್ದೀನಿ. ನೋಡಿ ಅವ್ರು ಕೊಟ್ಟಿರೋ ಕಟಿಂಗು, ರಾಯಚೂರವ್ರು ಕೊಟ್ಟಿದ್ರಲ್ಲ ಆ ಕಟಿಂಗ್ಸ್ ಎಲ್ಲ ಹೂವು ಬಿಡ್ತಾಯಿದೆ. ಟೇಬಲ್ ರೋಜಲ್ಲಿ 3 ಕಲರ್ ಬಂದಿದೆ, ಒಂಥರ ಡಬಲ್ ಕಲರು ಇದು. ಆಮೇಲೆ ಬಿಳಿ ಕೆಂಪು ರುದ್ರಾಕ್ಷಿನೂ ಸೆಟ್ಟಾಗಿದ್ದಾವೆ. ಇಲ್ಲಿ ನೋಡಿದರೆ ಗೊತ್ತಾಗ್ಬೋದು ನಿಮಗೆ, ಎಲ್ಲ ಗಿಡಗಳು ಸೆಟ್ಟಾಗಿದ್ದಾವೆ, ಪಾಟಲ್ಲಿ ಚೆನ್ನಾಗಿದ್ದಾವೆ. ಈ ಥರ ಕಟಿಂಗ್ ಇಟ್ಟು ಬೆಳೆಸ್ಕೋಬೋದು. ನೋಡಿ ಅವರು ಕಳಿಸೋಷ್ಟೊತ್ತಿಗೆ 3 ದಿನ ಆಗಿತ್ತು, ಆದ್ರೂ ಕಟಿಂಗ್ ನೀರಲ್ಲಿಟ್ಟು ಮಾಡಿದ್ರಿಂದ ಚೆನ್ನಾಗಿ ಬಂದಿದ್ದಾವೆ. ಆಮೇಲೆ ಇದು ಕಣಗಿಲೆ ಹೂವು ಆದಮೇಲೆ ಇದರಲ್ಲಿ ಈ ಥರ ಬೀಜ ಬರುತ್ತೆ. ಈ ಬೀಜ ಬಂದರೆ ಬೀಜ ಬಿಡಬೇಡಿ, ಗಿಡ ಡಲ್ಲಾಗುತ್ತೆ. ಇದು ಕಟಿಂಗಿಂದ ಈಸಿಯಾಗಿ ಬರುತ್ತೆ, ಬೀಜ ಬೇಕಾಗೋದು ಇಲ್ಲ. ಅದು ಬೀಜ ಒಣಗೋದು ಲೇಟು, ಬೀಜ ಆಗೋದು ಲೇಟು. ನಾನು ಅದಕ್ಕೆ ಯಾವತ್ತೂ ಕಣಗಿಲೆ ಗಿಡದಲ್ಲಿ ಬೀಜಕ್ಕೆ ಬಿಟ್ಟಿಲ್ಲ, ಯಾರೂ ಬಿಡಲ್ಲ ಸಾಮಾನ್ಯ ನನಗೆ ಗೊತ್ತಿದ್ದಂಗೆ. ಅದಕ್ಕೆ ಅದನ್ನ ಬೀಜ ಈ ಥರ ಎಳೆದಿದ್ದಾಗೆ ಕೈಯಲ್ಲೇ ಕಟ್ ಮಾಡ್ಕೊಂಬಿಡ್ಬೋದು. ಸ್ವಲ್ಪ ಬಲ್ತ್ರೆ ಕತ್ತರಿ ತೊಗೊಂಡೇ ಕಟ್ ಮಾಡಬೇಕು, ಅಷ್ಟು ಗಟ್ಟಿಯಾಗಿರುತ್ತದು. ಇಷ್ಟಿಷ್ಟು ಉದ್ದುದ್ದ ಬರುತ್ತೆ. ಅಡಿನಿಯಮಲ್ಲಿ ಬೀಜ ಬರುತ್ತಲ್ಲ ಆ ಥರ ಬರುತ್ತೆ. ಅದರಿಂದ ಇದನ್ನು ಬೀಜಕ್ಕೆ ಬಿಡಲ್ಲ. ಯಾಕೆಂದರೆ ಅಡಿನಿಯಮು ಕಟಿಂಗಿಂದ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬೀಜದಿಂದ ಬೆಳೆಸ್ತಾರೆ ಅದನ್ನು. ಕಟಿಂಗಿಂದನೂ ಬೆಳೆಸೋದು ನೋಡಿದ್ದೀನಿ, ಆದರೆ ಅದು ಸ್ವಲ್ಪ ರಿಸ್ಕ್ ಅಲ್ವಾ. ಅದಕ್ಕೆ ನಾವು ಇದು ಬೀಜದಿಂದ ಬೆಳೆಸ್ತಾರೆ ಅದನ್ನು ಜಾಸ್ತಿ ನೋಡಿರೋದು ನಾನು. ಇವಾಗ ನೋಡಿ ಬಿಳಿ ಇದು ಕಣಗಿಲ ಗಿಡ, ಇದರಲ್ಲೂ ಬೀಜ ಆಗಿದೆ. ನಾನು ನೋಡಿಬಿಟ್ಟು ಎಳೆಯದಾದಾಗ ಅದನ್ನು ಕಿತ್ತಾಕ್ಬಿಡ್ತೀನಿ. ಆವಾಗ ಅದು ಮತ್ತೆ ನಮಗೆ ಬ್ರಾಂಚಸ್ ಬಂದು ಅಲ್ಲಿಂದ ಹೂವನೂ ಜಾಸ್ತಿ ಆಗುತ್ತೆ, ಗಿಡನೂ ಡಲ್ ಆಗೋಲ್ಲ. ಈ ಥರ ಮಾಡ್ಕೋಬೇಕು ಕಣಗಿಲ ಗಿಡದಾಗೆ. ನಾನು ಒಂದು ಸರಿ ನಮ್ಮ ಫ್ರೆಂಡ್ ಮನೇಲಿ ನೋಡಿಸಿದ್ದೆ, ಯಾಕೆಂದರೆ ನಾನು ಯಾವಾಗಲೂ ಸಾಮಾನ್ಯ ಬೀಜ ಆಗಕ್ಕೆ ಬಿಡಲ್ವಲ್ಲ, ಅದಕ್ಕೆ ತೋರಿಸಿರ್ಲಿಲ್ಲ. ಆಮೇಲೆ ಇದು ಜ್ವೀನಿಯಾ, ಇದೊಂದು ಕಲರ್ ತುಂಬ ಚೆನ್ನಾಗಿದೆ. ಇದು ಹೋದ ಸರಿ ಸಿಂಗಲ್ ಪೆಟಲ್ ಬಿಟ್ಟಿತ್ತು, ಈ ಸರಿ ಡಬಲ್ ಪೆಟಲ್ ಬಿಟ್ಟಿದೆ. ಇದು ಕಾಸ್ಮಾಸು ಹೊಸದು, ಲಾಲ್ಬಾಗಿಂದ ತಂದಿರೋ ಬೀಜದಲ್ಲಿ ಬಂದಿರೋದು. ಅದರಲ್ಲಿ ಮಿಕ್ಸೆಡ್ ಅಂತ ಹಾಕಿದ್ದಾರೆ. ಇದೊಂದೇ ಕಲರ್ ಇವತ್ತು ತರಳಿರೋದು. ಅದು ಬೀಜ ಹಾಕಿದರೆ 3 ಗಿಡ ಬಂದಿದೆ, ಇನ್ನೆರಡು ಗಿಡದಲ್ಲಿ ಹೂವು ಬಿಟ್ಟಿಲ್ಲ. ಆ ಹೂವು ಬಿಟ್ಟಾಗ ಅದ್ರ ಜೊತೆ ಶೇರ್ ಮಾಡ್ತೀನಿ. ಇನ್ನು ಒಂದು ನಾಟಿ ಕಾಸ್ಮಾಸ್, ಈ ಕಾಸ್ಮಾಸಲ್ಲಿ ಎಲೆ ಈ ಥರ ಇರುತ್ತೆ, ಒಂಥರ ಹುಲ್ಲುಲ್ಲು.
ಇನ್ನೂ ಒಂದು ನಾಟಿ ಕಾಸ್ಪಾಸಲ್ಲೇ ಬೇರೆ ಥರ ಇರುತ್ತೆ. ಆಮೇಲೆ ಇದು ನಾನು ಗುಲಾಬಿ ಗಿಡಗಳೆಲ್ಲ ಸ್ವಲ್ಪ ಪ್ರೂನ್ ಇದು ಮಣ್ಣೆಲ್ಲ ಲೂಸ್ ಮಾಡಿದ್ನಲ್ವ, ಇವತ್ತು ನಾನು ಇದನ್ನೆಲ್ಲ ಈ ಕಡೆಯಿಂದ ಅಲ್ಲಿಂದ ಅವತ್ತು ಒಂದಿನ ಆಯಿತು, ಇಲ್ಲಿಂದ ಇವತ್ತು ಮಲ್ಲಿಗೆ ಗಿಡ, ಕಾಕಡ ಗಿಡ ಅವನ್ನು ಎಲ್ಲ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿದ್ದೀನಿ. ನೋಡಿ, ಬೇರೆಲ್ಲ ನಾನು ಜಾಸ್ತಿ ಬೆಳೆದಿರೋವು ನಾನು ಹೇಳಿದ್ನಲ್ಲ, ಚಾಕಿಂದ ಕಟ್ ಮಾಡೋ ಥರ ಮಾಡಿ ತೆಗೆದಾಕಿದ್ದೀನಿ, ಮಣ್ಣು ಲೂಸ್ ಮಾಡಿದ್ದೀನಿ. ಯಾಕೆಂದರೆ ಬೇರು ಜಾಸ್ತಿ ಇರೋಕ್ಕೆ ನೀರು ಜಾಸ್ತಿನೇ ಬೇಕು. ನಾವು 15 ದಿನಕ್ಕೊಂದು ಸರಿ ಆ ಥರ ಬೇರು ಕಟ್ ಮಾಡಿ ತೆಗೆದ್ರೆ ಸರಿ ಹೋಗುತ್ತೆ. ಇದು ಲಾಲ್ಬಾಗಿಂದ ಇನ್ನೊಂದು ಕಾಕಡ ಗಿಡ ತಂದಿದ್ನಲ್ಲ ನಾನು ತಂಗಿ ಊರಿಗೆ ಹೋಗೋ ಮುಂಚೆ, ಅದು ಇವತ್ತು ಹೂವು ಅರಳಿದೆ, ಅದನ್ನು ಹಂಗೆ ತೋರಿಸ್ದೆ. ಅದು ಚಿಕ್ಕದಾಗಿದೆ ಎಲೆ, ಮೊದಲದು ಸ್ವಲ್ಪ ದೊಡ್ಡದಾಗಿದೆ ಎಲೆ. ನೋಡಿ, ಈ ಎಲೆ ಚಿಕ್ಕದಾಗಿದೆ. ಈ ಕಾಕಡ, ಇದು ಕಾಕಡ ಸ್ವಲ್ಪ ಚೇಂಜು ಅದಕ್ಕೂ ಇದು ಸ್ವಲ್ಪ ಅಗಲ ಇದೆ ಪೆಟಲ್ಸು. ಇದರಲ್ಲಿ ಸ್ವಲ್ಪ ನಕ್ಷತ್ರದ ಥರ ಇರುತ್ತೆ ಹೂವು, ಇದರಲ್ಲಿ ಎಲೆ ದೊಡ್ಡದಾಗಿ ಬರುತ್ತೆ. ಈ ಥರ ಕಾಕಡದಲ್ಲಿ 4 ಥರ ಇದೆ, ಮೊಗ್ಗು ಕಾಕಡ, ಆಮೇಲೆ ಪಿಂಕಲ್ಲಿ 2 ಥರ, ಇನ್ನೂ ಒಂದು ನಾರ್ಮಲ್ ವೈಟು ಆ ಕಾಕಡ. ಅದು ಆ ಸೈಡ್ ಇಟ್ಟಿದ್ದೀನಿ, ಇನ್ನೂ ಸೆಟ್ಟಾಗಿಲ್ಲ. ಯೂಟ್ಯೂಬರ್ ತಂದುಕೊಟ್ಟಿದ್ದದು, ಅಲ್ಲ ಯೂಟ್ಯೂಬರ್ ಅಲ್ಲ ಸಾರಿ, ವ್ಯೂಸ್ ಒಬ್ಬರು ಇಲ್ಲಿ ಬಂದಾಗ ತಂದುಕೊಟ್ಟಿದ್ದಲ್ವ, ಅದು ಅಲ್ಲಿಟ್ಟಿದ್ದೀನಿ. ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಯಾವಾಗಾದ್ರು ಚೆನ್ನಾಗಿ ಸೆಟ್ಟಾದಮೇಲೆ. ಈ ಥರ ಇಲ್ಲೆಲ್ಲ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಇವತ್ತು ಈ ಕೆಲಸ ಆಯಿತು. ಇದೆಲ್ಲ ಸುಮ್ಮನೆ ರಾತ್ರಿ ಮಳೆ ಬಂದ್ರೂ ಜಾಸ್ತಿ ಬಂದಿರಲಿಲ್ಲ, ನಾನು ಹಿಂಗೆ ಥರ ಮಣ್ಣೆಲ್ಲ ಅಗೆದ್ಬಿಟ್ಟು ಮತ್ತೆ ನೀರು ಹಾಕಿದ್ದಾಯ್ತು ಅವತ್ತು. ಒಂದೊಂದು ಸರಿ ರಾತ್ರಿ ಮಳೆ ಸ್ವಲ್ಪನೇ ಬರುತ್ತೆ, ಆವಾಗ ನಾವು ಬೆಳಗ್ಗೆ ಹೊತ್ತು ನೀರು ಹಾಕಲೇಬೇಕು, ಇಲ್ಲಾಂದರೆ ಮಣ್ಣು ಒಣಗುತ್ತೆ. ಇಲ್ಲಿ ಒಂದೊಂದು ನಾವು ರೀಪಾಟ್ ಹೊಸ್ತಾ ಮಾಡಿರೋ ಮಣ್ಣು ಹಸಿತ್ತು, ಹಳೆ ಗಿಡ ಬೇರೆ ಜಾಸ್ತಿ ಆಗಿರೋವಲ್ಲ, ಮಣ್ಣು ಒಣಗೋಗಿತ್ತು. ಅದರಿಂದ ನಮಸ್ತೆ, ಇನ್ನೊಂದು ವಿಡಿಯೋ ಸಿಗ್ತೀನಿ.